ಸಂವಿಧಾನದ ಬಗ್ಗೆ ಕ್ವಶನ್ ಅದು. ಇವಾಗ ಜನರಲ್ ನಾಲೆಜ್ ಬಗ್ಗೆ ಕೇಳಿದಾರ. ಒಲಿಂಪಿಕ್ ಧ್ಯೇಯ, ಒಲಿಂಪಿಕ್ ಮೋಟೋ ಯಾವ್ದು ಅಂತ ಕೇಳಿದಾರ. ನಿಮ್ಗೆ ಆಲ್ರೆಡಿ ಗೊತ್ತೈತಿ ಯಾವ್ದು. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್ ಅಂಡ್ ಟುಗೆದರ್. ಹಾಗಾದ್ರೆ ಆನ್ಸರ್ ಯಾವುದು? ಆನ್ಸರ್ ಬಂದ್ಬಿಟ್ಟು C3 ಒಳಗಡೆ ಆನ್ಸರ್ ಸರಿಯಾದ ಉತ್ತರ 1 ಯಾವುದು? ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಮೊಟ್ಟ ಮೊದಲ ಸಮರ್ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಗಳನ್ನು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಕೇಳಿದಾರ. ನೋಡ್ರಿ ಹೆಂಗ್ ಕೇಳಿದಾರ. ಯಾಕಂದ್ರೆ ಇವಾಗ ಆಲ್ರೆಡಿ ಒಂದು ನಮ್ಮ ಕಾಮನ್ವೆಲ್ತ್ ಗೇಮ್ಸ್ ನಡೆಯೋದು. ಕಾಮನ್ವೆಲ್ತ್ ಗೇಮ್ಸ್ ನಡೆಯುತ್ತಿರೋದ್ರಿಂದ ಅದ್ರ ಗೇಮ್ಸ್ ಮೇಲೆ ಒಂದು ಕ್ವಶನ್ ಕೇಳಿದಾರೆ. ಆದ್ರೆ ಇವಾಗಿಂದ ಕೇಳಿಲ್ಲ, ಹಳೇದು ಕೇಳಿದಾರೆ. ಯಾವುದು? ಪ್ಯಾರಾ ಒಲಿಂಪಿಕ್ ಬಗ್ಗೆ. ಹಾಗಾದ್ರೆ 19 ಯಾವುದು ಮೊಟ್ಟ ಮೊದಲು ಯಾವಾಗ ಪ್ಯಾರಾ ಒಲಿಂಪಿಕ್ ನಡೆಸಿದ್ರಪ್ಪ ಅಂದ್ರೆ 1960 ಒಳಗಡೆ. ಅದು ಕೂಡ ರೋಮ್ನಲ್ಲಿ. ಎಲ್ಲಿ? ರೋಮ್ನಲ್ಲಿ 1960ರಲ್ಲಿ ನಡೆಸಿದ್ರು. ಇಟಲಿಯ ರೋಮ್ ಒಳಗಡೆ. ಹಾಗಾದ್ರೆ ಸರಿಯಾದ ಉತ್ತರ 1. ಮಾನವ ಅಭಿವೃದ್ಧಿ ಸೂಚ್ಯಂಕ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಿರ್ಧಾರಕಗಳು ಅಂತ ಕೇಳಿದಾರ. ಏನು ನಿರ್ಧಾರಕಗಳು ಏನೇನಂತ ಕೇಳಿದಾರ? ಏನೇನು ಹಾಗಾದ್ರ ಆರೋಗ್ಯ ಮೊದಲು ಏನಪ್ಪಾ ಅಂದ್ರೆ ಆರೋಗ್ಯ ಬರ್ತೈತಿ, ಆಮೇಲೆ ಶಿಕ್ಷಣ ಬರ್ತೈತಿ, ಆಮೇಲೆ ಜೀವನ ಮಟ್ಟ. ಆರೋಗ್ಯ, ಶಿಕ್ಷಣ, ಜೀವನ ನೋಡಿ ಕಾಸ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರ ಮಾನವ ಅಭಿವೃದ್ಧಿ ಸೂಚ್ಯಂಕನ ನಿರ್ಧಾರ ಮಾಡ್ತಾರ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ರಿ. ಹಣಕಾಸು ಆಯೋಗಗಳ ಅಧ್ಯಕ್ಷರನ್ನು ಹೊಂದಿಸಿ ಬರೆಯಿರಿ. ನೋಡ್ರಿ ಎಷ್ಟು ಚಂದ ಕ್ವಶನ್ ಕೇಳಿದಾರ. 1ನೇ, 2ನೇ, 3ನೇ, 4ನೇ, 5ನೇ ಈ ತರ ಕೇಳಿದಾರ. ಹಾಗಾದ್ರೆ ಬಡ ಹೊಂದಿಸಿ ಬಿಡೋಣ. ಯಾರು? 1ನೇದವ್ರು ಯಾರಿದ್ರು? KC ನಿಯೋಗಿ. 2ನೇದವ್ರು ಯಾರು? ಕೆ ಸಂತಾನಂ. ಯಾರು? ಕೆ ಸಂತಾನಂ. 3ನೇದವರು ಅಶೋಕ್ ಚಂದ. 4ನೇದ್ಯಾರು? PV ರಾಜಮನ್ನಾರ್. 5ನೇದವ್ರು ಯಾರು? ಮಹಾವೀರ ತ್ಯಾಗಿ. ಹಾಗಾದ್ರೆ ಇವರೆಲ್ಲ ಇರುವಂತ ಸರಿಯಾದ ಕ್ರಮ ಯಾವ್ದಿದು? ಸರಿಯಾದ ಉತ್ತರ ಯಾವ್ದೈತಿ? ಸರಿಯಾದ ಉತ್ತರ 3ನೇದ್ದು. ಆನ್ಸರ್ ಯಾವುದು? 3ನೇದ್ದು. ಅದು C3 ಕ್ವಶನ್ ಸೀರೀಸ್ ನಂಬರ್ C3. ಪ್ರತಿಯೊಂದು ಸಲ ಹೇಳ್ತೇನೆ. ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಯಾವ್ದು? ಸೈನ್ಸ್ ಮೇಲೆ ಕ್ವಶನ್ ಕೇಳಿದಾರ. ಈಗ 25 ಒಳಗೆ ಏನೇನು ಕೇಳಿದ್ರು? ನೈತಿಕ ಶಿಕ್ಷಣ ಆಯ್ತು, ಭಾರತದ ಸಂವಿಧಾನ ಆಯ್ತು, ಆಮೇಲೆ ಕೆಲವೊಂದಿಷ್ಟು ಜನರಲ್ ನಾಲೆಜ್ ಬಗ್ಗೆ ಕೇಳಿದ್ರು. ಈಗ 25 26ನೇ ಬಂದಿನ ಕ್ವಶನ್ಗೆ. ಇವಾಗ 26 ಸೈನ್ಸ್ ಕೇಳಿದಾರ. ಟರ್ನರ್ ಸಿಂಡ್ರೋಮ್ ಕಾಯಿಲೆ ಈ ಕೆಳಗಿನ ಕಾರಣದಿಂದ ಬರುತ್ತಾವ. ಆಲ್ರೆಡಿ ನಿಮ್ಮ ಟರ್ನರ್ ಸಿಂಡ್ರೋಮ್ ಬಗ್ಗೆ ಹೇಳಿದ್ದೇನೆ. ಮಾನವನಲ್ಲಿ ಟೋಟಲ್ ಎಷ್ಟಿರ್ತಾವ? 46 ಕ್ರೋಮೋಸೋಮ್ಗಳು ಇರ್ತಾವ, ಇಲ್ಲಾಂದ್ರೆ 23 ಜೋಡಿ ಕ್ರೋಮೋಸೋಮ್ಗಳು ಇರ್ತಾವ. ಒಂದು ವೇಳೆ ಒಂದು ಕ್ರೋಮೋಸೋಮ್ ಕಡಿಮೆ ಇದ್ರ ಟರ್ನರ್ ಸಿಂಡ್ರೋಮ್ ಬರ್ತದೆ ಅಂತ ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟೇನೆ. ಸೈನ್ಸ್ ಕ್ಲಾಸ್ ನೋಡಿಲ್ಲ ಅಂದ್ರೆ ನೋಡ್ಬೋದು ಹೋಗಿ. ಕ್ರೋಮೋಸೋಮ್ಗಳ ಸಂಖ್ಯೆ 45 ಆಗುವುದರಿಂದ ಟರ್ನರ್ ಸಿಂಡ್ರೋಮ್ ಬರುತ್ತದೆ. ಸರಿಯಾದ ಉತ್ತರ 4. C3 ಒಳಗಡೆ 4. ನೆಕ್ಸ್ಟ್, ಯಾವ ಮೈಕ್ರೋಬ್ ಅಂದ್ರ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುತ್ತಾರೆ? ಯಾಕಂದ್ರೆ ಪ್ರೋಟೀನ್ ರಿಚ್ ಇರುವಂತಹ ಆಹಾರವನ್ನ ಎಲ್ಲೇ ಗಗನಯಾತ್ರಿಗಳು ಬಳಸ್ತಾರ. ಹಾಗಾಗಿ ಯಾವ ಆಹಾರ ಬಳಸ್ತಾರ ಅಂತ ಕೇಳಿದಾರ. ಇದ್ರೊಳಗಡೆ ಸ್ಪಿರುಲಿನಾ ಮತ್ತು ಕ್ಲೋರೆಲ್ಲಾ ಮತ್ತು ಸ್ಪಿರುಲಿನಾ ಅನ್ನೋದು 2 ಆಹಾರ ಅದಾವು. ಅವ್ರು ಏನ್ ಮಾಡ್ತಾರೆ? ಗಗನಯಾತ್ರಿಗಳು ನಾರ್ಮಲಿ ಬಳಸ್ತಿರ್ತಾರ. ಓಕೆ, ನೆಕ್ಸ್ಟ್ ಕ್ವಶನ್. ಮೀನುಮಾಟ ಒಪ್ಪಂದವು ಯಾವುದರ ಮಾಲಿನ್ಯದ ತಡೆಗೆ ಸಂಬಂಧಿಸಿದ್ದು? ಜಪಾನ್ ಒಳಗಡೆ ಒಂದು ಫ್ಯಾಕ್ಟರಿ ಪಾದರಸ ಏನ್ ಮಾಡ್ತಿತ್ತು? ಪಾದರಸದ ತ್ಯಾಜ್ಯವನ್ನ ನದಿಗೆ ಬಿಡ್ತಿತ್ತು. ಆ ನದಿಯಲ್ಲಿರುವ ಮೀನುಗಳು ಅದನ್ನ ತಿಂದು ಆ ಮೀನುಗಳನ್ನ ಮನುಷ್ಯರು ತಿಂತಿದ್ರು. ಮನುಷ್ಯರು ತಿನ್ನೋದ್ರಿಂದ ಕಾಯಿಲೆ ಬಂತು. ಆ ಪಾದರಸದಿಂದ ಹರಡು ರೋಗಕ್ಕೆ ಏನಂತ ಕರೀತಾರ? ಮೀನುಮಾಟ ಅಂತ ಕರೀತಾರ. ಕ್ವಶನ್ ಒಳಗಡೆ ಉತ್ತರ ಏನು? ಮೀನುಮಾಟ ಒಪ್ಪಂದ. ಅದ್ರ ಸಲುವಾಗಿ ಒಂದು ಒಪ್ಪಂದ ಮಾಡ್ಕೊಂತಾರ. ಅದು ಮೀನುಮಾಟ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟದ್ದು? ಪಾದರಸ. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ 3. ನೆಕ್ಸ್ಟ್ ಕ್ವಶನ್ ಬರ್ರಿ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಬಳಸಲು ಪ್ರಮುಖ ಕಾರಣ? CNG ಬಳಸಲು ಪ್ರಮುಖ ಕಾರಣ ಆಗೈತಿ. ಮಿಶ್ರಣ ಮಾಡಕ್ ಬರಂಗಿಲ್ಲ. ಮತ್ತ CNG ಕಂಪ್ಲೀಟ್ ಆಗಿ ಬರ್ನ್ ಆಗ್ತೈತಿ. ಹಾಗಾಗಿ ಇದನ್ನು ಬಳಸ್ತೀವಿ. ಯಾಕಂದ್ರೆ ನೀವು ಡೀಸೆಲ್ ಪೆಟ್ರೋಲ್ ಬಳಸುವುದರಿಂದ ಏನಾಗ್ತೈತಿ? ಕಾರ್ಬನ್ ಆಕತಿ, ಸಂಪೂರ್ಣವಾಗಿ ದಹನ ಆಗಂಗಿಲ್ಲ. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ CNG ಸಂಪೂರ್ಣವಾಗಿ ಉರಿಯುತ್ತದೆ, ಸ್ವಚ್ಛ ಹಾಗೂ ಅಗ್ಗವಾಗಿದೆ. ಇದನ್ನು ಕಲಬೆರಕೆ ಮಾಡಲು ಸಾಧ್ಯವಿಲ್ಲ. ಉತ್ತರ ಹಾಗಾದ್ರೆ ಯಾವುದು? ಸರಿಯಾದ ಉತ್ತರ 4. ಯಾವುದು? C3 ಒಳಗಡೆ ಸರಿಯಾದ ಉತ್ತರ 4. ಉತ್ತರ ಏನಪ್ಪಾ ಹಾಗಾದ್ರೆ CNG ಸಂಪೂರ್ಣವಾಗಿ ಉರಿಯುತ್ತದೆ,
ಸ್ವಚ್ಛ ಮತ್ತು ಅಗ್ಗವಾಗಿದೆ. ಇದನ್ನು ಕಲಬೆರಕೆ ಮಾಡಲು ಸಾಧ್ಯವಿಲ್ಲ. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿ ಏನು ಇರುತ್ತದೆ ಅಂತ ಕೇಳಿದಾರ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಯಾವುದು? ಒಮೆಗಾ 3 ಫ್ಯಾಟಿ ಆಸಿಡ್. ಸರಿಯಾದ ಉತ್ತರ ಯಾವುದು? ಒಮೆಗಾ 3 ಫ್ಯಾಟಿ ಆಸಿಡ್ಗಳು ಹೇರಳವಾಗಿರ್ತದೆ. ಈ ಕೆಳಗಿನ ಯಾವ ಗುಂಪು ಮಾರ್ಪಾಡಾದ ಎಲೆಗಳ ಉದಾಹರಣೆಯಾಗಿದೆ? ಸೈನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಮಾರ್ಪಾಡುಗಳು, ಕಾಂಡದ ಬಗ್ಗೆ ಯಾವುದು, ಬೇರಿನಿಂದ ಯಾವ್ದು ಮಾರ್ಪಾಡು ಹೊಂದಾವ, ಎಲೆಯಿಂದ ಯಾವ ಮಾರ್ಪಾಡು ಹೊಂದಿದಾವ ಅಂತ ಇವಾಗ ಆಲ್ರೆಡಿ ಹೇಳಿದ್ದೀನಿ. ಉತ್ತರ, ಸರಿಯಾದ ಉತ್ತರ ಹೇಳ್ಬಿಡ್ತೀನಿ, ಕೇಳ್ಬಿಡ್ರಿ ಪಟ್ನ. ಈರುಳ್ಳಿ ಮತ್ತು ಕ್ಯಾಸ್ಟಸ್. ಯಾವುದು? ಉತ್ತರ 3. ಉತ್ತರ 3 ಯಾವುದು? ಈರುಳ್ಳಿ ಮತ್ತು ಕ್ಯಾಸ್ಟಸ್ ಅನ್ನೋದು ಸರಿಯಾದ ಉತ್ತರ. ಮೂತ್ರಪಿಂಡಗಳ, ನೆಕ್ಸ್ಟ್ ಕ್ವಶನ್, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದ ರಕ್ತದಲ್ಲಿ ಯೂರಿಯಾ ಹೆಚ್ಚಾಗುತ್ತದೆ. ಏನು? ಯೂರಿಯಾ ಹೆಚ್ಚಾಗುತ್ತದೆ. ಈ ಸಾರ್ವಜನಿಕ ತ್ಯಾಜ್ಯ ಶೇಖರಣೆಯಾಗುವ ರೋಗದ ಒಂದು ಸ್ಥಿತಿ ಏನಂತೀವಿ? ಯುರೋಮಿಯಾ ಅಂತ ಕರಿತೀವಿ. ಯೂರಿಯಾ ಹೆಚ್ಚಾಗತ್ತಂದ್ರೆ ಯೂರಿಯಾಕ್ಕೆ ಸಂಬಂಧಪಟ್ಟಂತ ಆನ್ಸರ್ ಯಾವ್ದೈತಿ ಅಲ್ಲಿ? ಅಲ್ಲಿ ಯುರೋಮಿಯಾ ಅಂತ ಐತಿ. ಉತ್ತರ ಯಾವುದು? ಸರಿಯಾದ ಉತ್ತರ 4, ಯುರೋಮಿಯಾ. ಓಕೆ. ಜಲ್ ವಿದ್ಯುತ್ಕರಣ, ಜಲ್ ಎಲೆಕ್ಟ್ರೋಫೋರೋಸಿಸ್. ಡಿಎನ್ಎ ಯಾವ ಕಡೆಗೆ ಚಲಿಸುತ್ತದೆ? ಡಿಎನ್ಎ ಯಾವುದು? ಋಣಾತ್ಮಕವಾಗಿರ್ತೈತಿ, ನೆಗೆಟಿವ್ ಚಾರ್ಜ್ ಹೊಂದಿರ್ತೈತಿ. ಹಾಗಾಗಿ ಅದು ಪಾಸಿಟಿವ್ ಕಡೆ ಹೋಗ್ತೈತಿ. ಪಾಸಿಟಿವ್ ದಾಗ ಆನ್ಸರ್ ಯಾವ್ದೈತಿ? ಇಲ್ಲಿ ಯಾವ್ದು ಕಡೆ ಚಲಿಸುತ್ತದೆ ಅಂತಂದಾಗ ಉತ್ತರ ಯಾವ್ದು? ಸರಿಯಾದ ಉತ್ತರ ಯಾವುದು? ಆಲ್ರೆಡಿ ಋಣಾತ್ಮಕ ಐತಿ, ಹಾಗಾಗಿ ಅದು ಧನಾತ್ಮಕ ಕಡೆ ಚಲಿಸ್ತೈತಿ. ಹಾಗಾದ್ರೆ ಉತ್ತರ ಏನು? ಧನಾತ್ಮಕ ಎಲೆಕ್ಟ್ರೋಡ್. ಸರಿಯಾದ ಉತ್ತರ ಧನಾತ್ಮಕ ಎಲೆಕ್ಟ್ರೋಡ್, ಎನೋಡು ಅಥವಾ ಪಾಸಿಟಿವ್ ಕೂಡ ಅಂತ ನಾವು ಕರಿತೀವಿ. ನೋಡ್ರಿ, ಜನರಲ್ ಬಗ್ಗೆ ಒಂದು ಕ್ವಶನ್ ಕೇಳಿದಾರೆ, ಇದ್ರ ಒಳಗಡೆ ಮಿಕ್ಸ್ ಮಾಡಿದಾರೆ. ಯಾವುದು? ಗ್ರಹಗಳು ಮತ್ತು ಅವುಗಳ ಪರಿಭ್ರಮಣೆ ಅವಧಿಯನ್ನು ಹೊಂದಿಸಿ ಬರೀರಿ ಅಂತ ಕೇಳಿದಾರೆ. ನಾನು ಡೈರೆಕ್ಟ್ ನಿಮ್ಗೆ ಹೇಳ್ತೀನಿ. ಯುರೇನಸ್ 84 ವರ್ಷ, ನೆಪ್ಚೂನ್ 165 ವರ್ಷ, ಶನಿ 29 ವರ್ಷ, ಗುರು 12 ವರ್ಷ. ಇದು ಸರಿಯಾದ ಹೊಂದಿಸಿ ಬರೆಯುವಿಕೆ. ಹಾಗಾದ್ರೆ ಸರಿಯಾಗಿ ಇಲ್ಲಿ ಯಾವ್ದು ಇದಪ್ಪ ಆನ್ಸರ್ ಬಂದ್ಬಿಟ್ಟು ನಮ್ಗ ಸರಿಯಾದ ಉತ್ತರ ಯಾವುದು? 2. ಸರಿಯಾದ C3 ಒಳಗಡೆ ಸರಿಯಾದ ಉತ್ತರ 2. ನೆಕ್ಸ್ಟ್ ಕ್ವಶನ್ ಬರ್ರಿ. ಫ್ಯೂಸ್ಗೆ ಸಂಬಂಧಿಸಿದ ಹೇಳಿಕೆಗಳು ಯಾವ ಸರಿಯಾಗದವು, ಯಾವ ತಪ್ಪದವು ಅಂತ ಕೇಳಿದಾರ. ನೋಡ್ರಿ, ಏನೈತಪ್ಪ ಅಂದ್ರ ಫ್ಯೂಸ್ ಏನು ಉಪಕರಣಗಳನ್ನ ಸಂರಕ್ಷಿಸ್ತದೆ. ಯಾವ್ದಂದ್ರ ವೋಲ್ಟೇಜ್ ನಿಮ್ದು ಬರೋ ಪವರ್ ವೇರಿಯೇಷನ್ ಆದ್ರ ಫ್ಯೂಸ್ ಮೆಲ್ಟ್ ಆಗಿ ನಿಮ್ಮಲ್ಲಿ ಮನೆಯಲ್ಲಿರುವ ಅಪ್ಲಯನ್ಸಸ್ ಅಂದ್ರ ಉಪಕರಣಗಳು, ವಿದ್ಯುತ್ ಉಪಕರಣಗಳನ್ನು ಸಂರಕ್ಷಣೆ ಮಾಡ್ತೈತಿ. ಇದು ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಅದನ್ನ ಸರಣಿ ಕ್ರಮದಲ್ಲಿ ಸೀರೀಸ್ದಲ್ಲಿ ಏನ್ ಮಾಡಿರ್ತಾವ? ಜೋಡಿಸಿರ್ತೀವಿ. ಆದ್ರೆ ಸಮಾಂತರದಾಗ ಇರಂಗಿಲ್ಲ, ನೆನಪಿಟ್ಕೋರಿ. ಹಾಗಾದ್ರೆ ಉತ್ತರ ಯಾವ್ದು? ಸರಿಯಾದ ಉತ್ತರ ಯಾವುದು? ಹೇಳಿಕೆ 1 ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 2 ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗಗನ ಸಿಸ್ಟಮ್ ಅನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಇಸ್ರೋದವರು ಇಬ್ಬರು ಕೂಡಿ ಜಂಟಿಯಾಗಿ ಈ ಸಿಸ್ಟಮ್ ಅನ್ನ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಾರ. ಯಾವುದು? ಗಗನ. ನೆಕ್ಸ್ಟ್ ಆನ್ಸರ್ ಏನು? ಸರಿಯಾದ ಉತ್ತರ 2, ಇಸ್ರೋ ಮತ್ತು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ AAI. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಗಳ ಸುರುಳಿಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸಲು ಕಾರಣ ಏನು? ವಿದ್ಯುತ್ ಉಪಕರಣ ಇದು ಇಸ್ತ್ರಿ ಪಟ್ಟಿ ಒಳಗೆ ಏನ್ ಬಳಸ್ತೀವಿ ನಾವು? ನೈಕ್ರೋಮ್ ಅನ್ನು ಬಳಸ್ತೀವಿ. ನೈಕ್ರೋಮ ಮುಂತಾದ ಮಿಶ್ರ ಲೋಹಗಳು ಹೆಚ್ಚಿನ ರೋಧಶೀಲತೆ ಅಂದ್ರೆ ರೆಸಿಸ್ಟಿವಿಟಿ ಹೊಂದಾಗ ಕರಗುವ ಬಿಂದು ಹೊಂದಿರ್ತಾವ. ಹಾಗಾಗಿ ಅವು ಏನ್ ಮಾಡ್ತೀವಿ? ಮಿಶ್ರ ಲೋಹನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಏನು? ಸರಿಯಾದ ಉತ್ತರ 3. ಮಿಶ್ರ ಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತ ಹೆಚ್ಚಿನದಾಗಿರುತ್ತದೆ ಮತ್ತು ಸುಲಭವಾಗಿ ಆಕ್ಸಿಡೀಕರಣಗೊಳ್ಳುವುದಿಲ್ಲ. ನೋಡ್ರಿ ಎಷ್ಟು ಚಂದ ಕೊಟ್ರ. ಕ್ವಶನ್ ಪೇಪರ್ ಮಾತ್ರ ಸೂಪರ್ ಭಾರಿ ತೆಗೆದಿದಾರ, ಯಾರಿಗೂ ಮೋಸ ಮಾಡುವಂಗ ಇಲ್ಲ. ತಾಮ್ರದ ಪಾತ್ರೆಯಲ್ಲಿ, ಇದು ಅಪ್ಲೈಡ್ ಸೈನ್ಸ್ ಅಂತಾರ, ತಾಮ್ರದ ಪಾತ್ರೆಯಲ್ಲಿ ಇಟ್ಟಿದ್ದ ಮೊಸರನ್ನು ತಿಂದ ಸುರೇಶನಿಗೆ ಹೊಟ್ಟೆ ನೋವು ಬರಲು ಕಾರಣವೇನು? ಎಂತ ಕ್ವಶನ್ ರೀ, ಭಾರಿ ಕ್ವಶನ್ ಇದು. ಏನ ಸುರೇಶ್ ಏನ್ ಮಾಡ್ತಾನ? ತಾಮ್ರದ ಒಳಗಟ್ಟಿನ ಮೊಸರನ್ನ ತಿಂತಾನ. ತಿಂದಾಗ ಅವನಿಗೆ ಹೊಟ್ಟೆ ನೋವು ಬರ್ತೈತಿ. ಯಾಕಂದ್ರ ಮೊಸರು ಏನ್ ಮಾಡ್ತೈತಿ? ತಾಮ್ರದ ಜೊತೆಗೆ ಏನ್ ಮಾಡ್ತೈತಿ? ವರ್ತಿಸಿ ಅದು ವಿಷವಾಗಿ ಪ್ರವರ್ತಿಸ್ತೈತಿ. ಏನೋ ಅದು ಮೊಸರಿನಲ್ಲಿ ಏನಿರ್ತೈತಿ ಹೇಳ್ರಿ? ಹಾಲಿನೊಳಗ ಲ್ಯಾಕ್ಟಿಕ್
ಆಮ್ಲ ಇರ್ತೈತಿ, ಆ ಲ್ಯಾಕ್ಟಿಕ್ ಆಮ್ಲದೊಂದಿಗೆ ವರ್ತಿಸಿ ವಿಷ ಮಾಡಿಬಿಡ್ತೈತೆ ಅಲ್ಲಿ. ಹಾಗಾದ್ರೆ ಉತ್ತರ ಏನು? ಸರಿಯಾದ ಉತ್ತರ ಮೊಸರು ತಾಮ್ರದೊಂದಿಗೆ ವರ್ತಿಸುತ್ತದೆ. ಓಕೆ, ಯಾವುದು ಸರಿಯಾದ ಉತ್ತರ? 2. ಹೇಳಿಕೆ 1 ಆಮ್ಲ ರುಚಿ ಕಹಿ, ಆಮ್ಲಗಳು ರುಚಿ ಕಹಿ. ಹೇಳಿಕೆ 2 ಪ್ರತ್ಯಾಮ್ಲಗಳು ರುಚಿ ಹುಳಿ ಹೊಂದಿರ್ತಾವ ಅಂತ ಹೇಳ್ತಾರೆ ನೋಡ್ರಿ. ಆದ್ರೆ ಆಮ್ಲಗಳು ಹುಳಿ ರುಚಿ ಹೊಂದಿರ್ತಾವು. ಯಾವುದು? ಆಮ್ಲಗಳು ಹುಳಿ ರುಚಿ ಹೊಂದಿರ್ತಾವ. ಪ್ರತ್ಯಾಮ್ಲಗಳು ಏನು ಹೊಂದಿರ್ತಾವ? ಕಹಿ ರುಚಿಯನ್ನು ಹೊಂದಿರ್ತಾವು. ಏನು? ಕಹಿ ರುಚಿಯನ್ನು ಹೊಂದಿರ್ತಾವ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ C3 ಒಳಗಡೆ 3ನೇದ್ದು ಸರಿಯಾದ ಉತ್ತರ. ಹೇಳಿಕೆ 1 ಮತ್ತು ಹೇಳಿಕೆ 2 ಕೂಡ ಸರಿಯಲ್ಲ. ಅವ್ರು ಹೇಳುವಂತ ಹೇಳಿಕೆ ಒಂದನೇ ಹೇಳಿಕೆ ಕೂಡ ಸರಿಯಿಲ್ಲ, 2ನೇ ಹೇಳಿಕೆ ಕೂಡ ಸರಿಯಿಲ್ಲ. ಮಿಶ್ರ ಲೋಹಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದಾರ. ಬಾರಿ, ಇದು ಮಿಶ್ರ ಲೋಹದ ಬಗ್ಗೆ ಎಲ್ಲ ಎಕ್ಸಾಮ್ದಾಗ ಒಂದು 100% ಇರ್ತದೆ. ಮಿಶ್ರ ಲೋಹ ಹಿತ್ತಾಳೆಯನ್ನು ಮಾಡಾಕ, ಬ್ರಾಸ್ ಮಾಡಾಕ ಏನೇನು ಬೇಕಾಗತ್ತಪ್ಪ ನಿಮ್ಗೆ ಈಗ ಆಲ್ರೆಡಿ ಗೊತ್ತೈತಿ. ಕಾಫರ್, ಜಿಂಕ್ CuZn. ಅದೇ ತರ ಬ್ರಾಂಜ್ ಮಾಡ್ಬೇಕಂದ್ರ ಅಂದ್ರೆ ಕಂಚು ಮಾಡ್ಬೇಕಂದ್ರ CuSn. ಅದೇ ಸಾಲ್ಡರಿಂಗ್ ಮಾಡಕ್ ಯೂಸ್ ಮಾಡ್ತೀವಲ್ಲ, ಅದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? Pb+Sn. ಅದೇ ತರ ಅಮಾಲ್ಗಮ್ ಮಾಡ್ಬೇಕಂದ್ರ Na+Hg. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಿದು? ಸರಿಯಾದ ಉತ್ತರ C3 ಒಳಗಡೆ 3ನೇದ್ದು ಸರಿಯಾದ ಉತ್ತರ. ಓಕೆ, ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲಗಳು. ವೆರಿ ಇಂಪಾರ್ಟೆಂಟ್. ಕ್ರಿಪ್ಟಾನ್ ಮತ್ತು ಜಗ್ಜಾನ್ ಅನ್ನೋ ಜಡ ಅನಿಲಗಳಾದ ಕ್ರಿಪ್ಟಾನ್, ಜಗ್ಜಾನ್ ಅನಿಲಗಳನ್ನ ಲೈಟ್ ಹೌಸ್ ಮತ್ತು ಟ್ಯೂಬ್ಗಳಲ್ಲಿ ನೀವು ಬಳಸ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ 1. C3 ಒಳಗಡೆ ಸರಿಯಾದ ಉತ್ತರ 1 ಯಾವುದು? ಕ್ರಿಪ್ಟಾನ್ ಮತ್ತು ಜಗ್ಜಾನ್. ನೆಕ್ಸ್ಟ್, ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರ್ತವ. ಯಾವಾಗ ಡೇಂಜರ್ ಅನ್ನೋದನ್ನ ಇಂಡಿಕೇಟ್ ಮಾಡಾಕ. ನೀವು ನೋಡ್ರಿ ಆಂಬುಲೆನ್ಸ್ ಮತ್ತು ರೈಲ್ವೆ ಸಿಗ್ನಲಿಂಗ್ ಎಲ್ಲೇ ನೋಡ್ರಿ ಕೆಂಪನ್ನ ನಾವು ಯಾಕೆ ಬಳಸ್ತೀವಿ ಅಂತ ಕೇಳಿದಾರೆ ಕ್ವಶನ್. ಅಪ್ಲೈಡ್ ಸೈನ್ಸ್ ಅಂತಾರೆ ಇದಕ್ಕೆ. ಏನು? ಕೆಂಪು ಬಣ್ಣದ್ದು ಯಾಕೆ ಬಳಸ್ತೀವಿ ಅಂತ ಕೇಳಿದಾರೆ. ಕೆಂಪು ಬಣ್ಣ ಹೆಚ್ಚಿನ ತರಂಗ ದೂರ ಹೊಂದಿದ್ದು ಏನ್ ಮಾಡ್ತೈತಿ? ಹೆಚ್ಚಿನ ತರಂಗ ದೂರ. ನೀವು ಬಹಳ ದೂರಿನವರೆಗೂ ಇರ್ರಿ, ಆ ಕೆಂಪುದು ದೀಪ ಹತ್ತಿತ್ತಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಕಾಣ್ತೈತಿ. ಮತ್ತೆ ಬಹಳ ದೂರದವರೆಗೂ ಕಾಣ್ತಿರ್ತೈತಿ. ಆದ್ರೆ ಅದರ ಚದುರುವಿಕೆ ಏನೈತಲ್ಲ, ಅದೇನದ ಲೈಟ್ ಹಿಂಗೆ ಫೋಕಸ್ ಕೊಡುತ್ತಲ್ಲ, ಅದು ಬಹಳ ದೂರದವರೆಗೆ ಇರಂಗಿಲ್ಲ. ರೆಡ್ ಲೈಟ್ ಯಾವಾಗಲೂ ನೋಡ್ರಿ. ಹಾಗಾಗಿ ಏನ್ ಮಾಡ್ತೀವಿ ನಾವು? ಕೆಂಪು ದೀಪವನ್ನು ಉಪಯೋಗಿಸ್ತೀವಿ. ಹಾಗಾದ್ರೆ ಆನ್ಸರ್ ಯಾವುದು? ಸರಿಯಾದ ಉತ್ತರ 4. ಕನಿಷ್ಠ ಚದುರುತ್ತದೆ. ಏನು? ಕನಿಷ್ಠ ಚದುರುತ್ತದೆ. ನೆಕ್ಸ್ಟ್ ಕ್ವಶನ್, ಸಾವಯವ ಅವಶೇಷದಿಂದ ಮಲಿನಗೊಂಡ ಬಾವಿ ನೀರನ್ನು ಶುದ್ಧೀಕರಿಸಲು ಬಳಸುವ ಸಂಯುಕ್ತ ಅಂತ ಕ್ವಶನ್ ಕೇಳಿದಾರೆ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಾವಯವ ಅವಶೇಷದಿಂದ ಸಾವಯವ ಅಂದ್ರೆ ಗೊತ್ತೈತಲ್ಲ, ಸಾವಯವ ಅಂದ್ರೆ ನೈಸರ್ಗಿಕವಾಗಿ ನಾವು ಹಾಕಿರೋದು ಡಂಪ್ ಮಾಡಿರ್ತೀವಲ್ಲ, ಅದರಿಂದ ಒಂದು ಬಾವಿ ಕಲುಷಿತ ಆಗೈತಿ, ಅದನ್ನ ಸ್ವಚ್ಛ ಮಾಡಾಕ ಏನು ಉಪಯೋಗಿಸ್ತೀರಿ ಅಂತ ಕೇಳಿದಾರ. ಯಾವ್ದು ಉಪಯೋಗಿಸ್ತೀವಿ ಅಂದ್ರೆ ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್, KMnO4. ಹಾಗಾದ್ರೆ ಉತ್ತರ ಎಲ್ಲೈತಿ? ಸರಿಯಾದ ಉತ್ತರ 4. ಸರಿಯಾದ ಉತ್ತರ 4. ಉಪಕರಣಗಳನ್ನು ಹೊಂದಿಸಿ ಬರೆಯಿರಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ? ಉಪಕರಣಗಳನ್ನು ಹೊಂದಿಸಿ ಬರೆಯಲಿ. ಪ್ಲಾನಿಮೀಟರ್, ಪ್ಯಾಂಥೋಗ್ರಾಫ್, ಬ್ಯಾರೋಮೀಟರ್, ಥರ್ಮೋಮೀಟರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಉಷ್ಣತೆ ಬಗ್ಗೆ, ಹೀಟ್ ಡೈರೆಕ್ಟ್ ಅಲ್ಲಿ ಟಚ್ ಮಾಡ್ಬೇಕು. ನೀವು ಎಲ್ಲೈತಿ ಹೀಟಿಗೆ ಎಲ್ಲಿ ಟಚ್ ಮಾಡ್ಬೇಕು. ಬ್ಯಾರೋಮೀಟರ್ ಏನ ಒತ್ತಡಕ್ಕಾಗಿ ನಾವು ಒತ್ತಡ ಅಳೆಯಲು ಇದು ಮಾಡ್ತೀವಿ. ಅದೇ ಪ್ಯಾಂಥೋಗ್ರಾಫ್ ನಿಮ್ಗೆ ಸ್ವಲ್ಪ ಡೌಟ್ ಬರ್ತೈತೆ. ಆದ್ರೆ ಪ್ಲಾನಿಮೀಟರ್ ಅನ್ನ ಕ್ಷೇತ್ರ ಅಳೆಯಲು, ಏರಿಯಾ ಅಳೆಯಲು ಯೂಸ್ ಮಾಡ್ತೀವಿ. ಪ್ಯಾಂಥೋಗ್ರಾಫ್ ಅನ್ನ ನಕ್ಷೆ ನಕಲಿಗೆ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ 3. ಸರಿಯಾದ ಉತ್ತರ 3. C3 ಸಿರೀಸ್ ಒಳಗಡೆ ಕರ್ನಾಟಕದ ಬೆಟ್ಟಗಳನ್ನು ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂದಾರ. ವೆರಿ ಗುಡ್, ನೈಸ್. ಏನು ಇದು ಸ್ವಲ್ಪ ಟಫ್ ಆಗ್ಬೋದು, ಯಾಕಂದ್ರೆ ಎತ್ತರ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯಾವುದು?
ಕರ್ನಾಟಕದ ಬೆಟ್ಟಗಳನ್ನು ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದಾರ. ನಾನು ಡೈರೆಕ್ಟ್ ಆನ್ಸರ್ ಅಂತ ಹೇಳ್ತೀನಿ ನಿಮ್ಗೆ. ಬಿ ಆರ್ ಬೆಟ್ಟಗಳು 1750 ಮೀಟರ್ ಐತಿ. ಎಷ್ಟೈತಿ? 1750 ಮೀಟರ್. ಗೋಪಾಲಸ್ವಾಮಿ ಬೆಟ್ಟ 1450 ಮೀಟರ್. ಮೇಲುಕೋಟೆ ಬೆಟ್ಟ 1000 ಮೀಟರ್, 1000 ಮೀಟರ್ ಐತಿ. ಚಾಮುಂಡಿ ಬೆಟ್ಟ ಅದು ಕೂಡ 1000 ಮೀಟರ್ ಐತಿ. ಇಲ್ಲಿ ನೀವು ಚಾಮುಂಡಿ ಬೆಟ್ಟ, ಮೇಲುಕೋಟೆ ಬೆಟ್ಟ ಎರಡು ಪ್ಯಾರಲಲ್ ಆಗಿದ್ದದ್ದು ಯಾವ್ದಾದ್ರು ಆಯ್ಕೆ ಮಾಡಬಹುದು. ಅದರ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಉತ್ತರ 4. ಉತ್ತರ 4 ಯಾವುದು? ಬಿಳಿಗಿರಿ ರಂಗನ ಬೆಟ್ಟ ಅಂದ್ರೆ BR ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ಇದು ಸರಿಯಾದ ಇಳಿಕೆ ಕ್ರಮ. ಸರಿಯಾದ ಘಾಟ್ಗಳ ಜೋಡಣೆ ಬೋರ್ ಘಾಟ್, ತಾಲ್ ಘಾಟ್, ಪಾಲ್ ಘಾಟ್, ಆಗುಂಬೆ ಘಾಟ್. ಇವು ಘಾಟ್ಗಳಲ್ಲಿ ಓದ್ತದವಲ್ಲ ನಿಮಗ. ಎಲ್ಲಾರು ಒಳ್ಳೆ ರೀತಿ ಎಕ್ಸಾಮ್ ಬರೆದಿರ್ತೀನಿ ಅಂತ ತಿಳ್ಕೊಂಡಿನಿ. ಸರಿಯಾದ ಘಾಟ್ಗಳ ಜೋಡಣೆ ಹಂಗ. ಬೋರ್ ಘಾಟ್ ಅಂದ್ರ ಪುಣೆ ಒಳಗ, ಮುಂಬೈ ಒಳಗಡೆ ಐತಿ. ಎಲ್ಲೈತಿ? ಮುಂಬೈ ಒಳಗಡೆ ಐತಿ. ಅದೇ ತಾಲ್ ಘಾಟ್ ಮುಂಬೈ ಮತ್ತು ನಾಸಿಕ ಕಡೆ ಬರ್ತೈತಿ. ಆಗುಂಬೆ ಘಾಟ್ ನಿಮ್ಗೆ ಆಲ್ರೆಡಿ ಗೊತ್ತು, ಆಗುಂಬೆ ಘಾಟ್ ಉಡುಪಿ ಕಡೆ ಬರ್ತೈತಿ. ಪಾಲ್ ಘಾಟ್ ತಮಿಳುನಾಡು ಮತ್ತು ಕೇರಳದ ನಡುವೆ ಇದೆ. ಹಾಗಾದ್ರೆ ಸರಿಯಾದ ಜೋಡಣೆ ಯಾವ್ದಪ್ಪ? ಹಾಗಾದ್ರ ಸರಿಯಾದ ಉತ್ತರ 2. ಸರಿಯಾದ ಉತ್ತರ 2. ಏನದ ಸರಿಯಾಗಿ ಯಾವ್ದಾವ್ದು ಬರ್ದಾರ ಅಂದ್ರ ABD ಸರಿಯಾಗಿದೆ. ನೆಕ್ಸ್ಟ್, ನಕ್ಷೆಯಲ್ಲಿ ಹಂಚಿಕೆಗುರ ಮಣ್ಣಿನ ವಿಧ ಕೇಳಿದಾರ. ಯಾವುದು? ಕರ್ನಾಟಕ, ಮಲೆನಾಡು ಮತ್ತು ಕರಾವಳಿ ಭಾಗ. ಜಂಬಿಟ್ಟಿಗಿ ಮಣ್ಣು. ಆನ್ಸರ್ ಯಾವುದು? ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಪಟ್ಟಿಯಲ್ಲಿ ಲ್ಯಾಟ್ರೈಟ್ ಮಣ್ಣು ವ್ಯಾಪಕವಾಗಿ ಐತೆ. ಯಾವುದು? ಲ್ಯಾಟ್ರೈಟ್ ಮಣ್ಣು ವ್ಯಾಪಕವಾಗಿ ಐತೆ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ರ, ನಗರಗಳ ವರ್ಗೀಕರಣವನ್ನು ಕಡಿಮೆ ಜನಸಂಖ್ಯೆಯಿಂದ ಹೆಚ್ಚು ಜನಸಂಖ್ಯೆಗೆ ಸರಿಯಾದ ಕ್ರಮದಲ್ಲಿ ಬರೆಯಿರಿ ಅಂತಂದ್ರ. ಯಾವುದು? ನಗರಗಳ ವರ್ಗೀಕರಣ ಅಂದ್ರೆ ನೀವು ಹಳ್ಳಿಯಿಂದ ಪಟ್ಟಣ, ಪಟ್ಟಣದಿಂದ ನಗರ, ನಗರದಿಂದ ರಾಜಧಾನಿ ಈ ತರ ಬರಿತೀವಲ್ಲ, ಈ ತರ ಬರಿ ಅಂತ ಕೇಳಿದಾರ. ಇಲ್ಲಿ ನೋಡಿ ಹೆಂಗ್ ಕೊಟ್ಟಿದಾರ. ನಾನು ಡೈರೆಕ್ಟ್ ಬರೆದು ತೋರಿಸ್ಬಿಡ್ತೀನಿ. ಯಾವುದು? ಸಿಟಿ, ಅರ್ಬನ್ ಅಗ್ಲೋಮೆರೇಷನ್, ಮೆಗಾ ಸಿಟಿ, ಮೆಗಾಲೋಪೋಲಿಸ್ ಅಂದ್ರ ನಗರ. ಉತ್ತರ ನೋಡ್ರಿ ಹೆಂಗಿರುತ್ತೆ. ನಗರ ಸಮುಚ್ಚಯ, ಮೆಗಾ ಸಿಟಿ, ಮೆಗಾಲೋಪೋಲಿಸ್. ಇದು ಸರಿಯಾದ ಕ್ರಮ. ನೆಕ್ಸ್ಟ್, ಭಾರತದ ಬಂದರುಗಳಿಗೆ ಸಂಬಂಧಿಸಿದ ಸರಿಯಾದ ಜೋಡಿಯನ್ನ ಹೇಳ್ರಿ ಅಂತಂದ್ರ ಯಾವುದು ಸರಿಯಾಗಿದಾವೋ ಹೇಳ್ರಿ ಅಂತಂದ್ರ. ಯಾವುದು? JNPT ನವಸೇವಾ, ದೀನ ದಯಾಳ ಕಾಂಡಾರ ಒಳಗೈತಿ. ಕಾಮರಾಜನ ಎನ್ನೋರ್, VO ಚಿದಂಬರನಾರ್ ಬಂದರು ಎಲ್ಲೈತಿ? ತೂತುಕುಡಿಯಲ್ಲಿ ಎಲ್ಲೈತಿ. ಹಾಗಾದ್ರೆ ಇಲ್ಲಿ ಈ ಕ್ವಶನ್ ಒಳಗಡೆ ಸರಿಯಾಗಿ ಎಲ್ಲಿ ಜೋಡಿಸ್ಯಾರಪ್ಪ ಅಂದ್ರ ಸರಿಯಾಗಿ ಉತ್ತರ ನಂಬರ್ 1 ಒಳಗಡೆ. ಯಾವುದು? ABD ಮತ್ತು ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತವು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ. ಅಂತ ಕ್ವಶನ್ ನೋಡ್ರಿ. ಏನು? ಯಾವ ರಾಜ್ಯದಾಗ ಹಾಯ್ದು ಹೋಗಿಲ್ಲ? ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ರಾಜಸ್ಥಾನ. ಕರ್ನಾಟಕ ಸಂಕ್ರಾಂತಿ ವೃತ್ತವು ಏನು 8 ರಾಜ್ಯಗಳ ಮೂಲಕ ಹಾದು ಹೋಗ್ತೈತಿ. ಎಷ್ಟು? 8 ರಾಜ್ಯಗಳ ಮೂಲಕ ಹಾದು ಹೋಗ್ತೈತಿ. ಆದ್ರೆ ಇದ್ರೊಳಗಡೆ ಕೊಟ್ಟಿರುವ ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ರಾಜಸ್ಥಾನದ ಮೂಲಕನೂ ಹಾದು ಹೋಗ್ತೈತಿ. ಆದ್ರೆ ಬಟ್ ಒಡಿಶಾ ಮೂಲಕ ಹಾದು ಹೋಗುವುದಿಲ್ಲ. ಆದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಸರಿಯಾದ ಉತ್ತರ 1. ಸರಿಯಾದ ಉತ್ತರ 1. ಓಕೆ, ಇವಾಗ 50 ಕ್ವಶನ್ಗಳನ್ನು ಬಿಡಿಸಿದ್ದೀನಿ. ಇನ್ನು ಉಳಿದ 50 ಕ್ವಶನ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಬಿಡಿಸಲು ಪ್ರಯತ್ನಿಸ್ತೀನಿ. ಭಾಗ 1, ಭಾಗ 2, ಭಾಗ 3 ಈ ತರ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಮಾಡ್ತೀನಿ. ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ಕ್ವಶನ್ ಪೇಪರ್ ತೆಗೆದಿದ್ದಾರೆ. ಬಹಳ ಈಸಿಯಾಗಿತ್ತು. ಅದರಲ್ಲಿ ನಾ ಹೇಳಿರುವಂಥ ಸಬ್ಜೆಕ್ಟ್ ಸೈನ್ಸ್ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಬಗ್ಗೆ ಅಂತೂ ತುಂಬಾ ಈಸಿ ಕ್ವಶನ್ ಕೇಳಿದಾರ. ನನ್ನ ವಿಡಿಯೋಗಳನ್ನು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬರ್ರಿ. ಎಲ್ಲ ಕ್ವಶನ್ಗೂ ಆನ್ಸರ್ ಸಿಗ್ತಾವೆ. ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಅಂತೂ 100% ಸಿಗ್ತಾವೆ. ಅದೇ ತರ ಮತ್ತೆ ಇದು ಸೈನ್ಸ್ ವಿಜ್ಞಾನದ ಬಗ್ಗೆ ಕೂಡ ನಿಮ್ಗೆ ಸರಿಯಾಗಿ ಉತ್ತರ ಸಿಗ್ತಾವೆ. ಭಾಗ 2ರಲ್ಲಿ ಸಿಗೋನು. ಸಮಯದ ಅಭಾವ ಇರೋದ್ರಿಂದ 50 ಕ್ವಶನ್ಗಳನ್ನು ಬಿಡಿಸಿದ್ದೀನಿ. ಇನ್ನೂ 50 ಕ್ವಶನ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಭಾಗ 2ರಲ್ಲಿ ಹಾಕ್ತೀನಿ. ಓಕೆ, ಮುಂದಿನ ವಿಡಿಯೋದೊಂದಿಗೆ ಅತಿ ಶೀಘ್ರದಲ್ಲಿ ಸಿಗೋಣ ಅಂತ ಹೇಳುತ್ತಾ
ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಶುಭವಾಗಲಿ.